ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಧರ್ಮ ಸಮನ್ವಯ ರಥೋತ್ಸವ ತಂದಿನಿತ್ಯ ಬಸವಲಿಂಗ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಪೂರ್ವಭಾವಿ ಸಭೆ. ಈಗ ವಾರ್ತೆಗಳ ವಿವರ. ತಂತ್ರಜ್ಞಾನ ಬೆಳೆದಂತೆ ಅದರ ಜೊತೆಗೆ ಅಪರಾಧಗಳ ಸಂಖ್ಯೆಯೂ ಹೆಚ್ಚಾಗತೊಡಗಿದೆ. ಯಾರೇ ಆಗಲಿ ತಮ್ಮ ಬ್ಯಾಂಕ್ ಖಾತೆ ನಂಬರ್ ಅಥವಾ ಸ್ವವಿವರಗಳನ್ನು ಅಪರಿಚಿತರಿಗೆ ನೀಡಿದ್ದಲ್ಲಿ ಅಪಾಯ ತಪ್ಪಿದ್ದಲ್ಲ. ಹಾಗಾಗಿ ಈ ಅಂಶದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಜಯನಗರ ಜಿಲ್ಲಾ ನಾಗರಿಕ ವೇದಿಕೆಯಿಂದ ಸೈಬರ್ ಕ್ರೈಂ ಜಾಗೃತಿ ಕಾರ್ಯಕ್ರಮವನ್ನ ನಗರದ ಆಯ್ದ ಕಾಲೇಜು ಹಾಗೂ ಸಂಸ್ಥೆಗಳಲ್ಲಿ ನಡೆಸಲಾಗುತ್ತಿದೆ. ಹೀಗೆ ಹೊಸಪೇಟೆಯ ವಕೀಲರ ಸಂಘದ ಕಾರ್ಯಾಲಯದಲ್ಲಿ ವಿಜಯನಗರ ಜಿಲ್ಲಾ ನಾಗರಿಕ ವೇದಿಕೆಯ ಅಧ್ಯಕ್ಷ ದೊಡ್ಡಮನಿ ಪಾಂಡುರಂಗ ಶೆಟ್ಟಿರವರ ಅಧ್ಯಕ್ಷತೆಯಲ್ಲಿ ಸೈಬರ್ ಕ್ರೈಂ ಜಾಗೃತಿ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಹುಬ್ಬಳ್ಳಿಯ ಕ್ರೈಂ ಪೊಲೀಸ್ ಸ್ಟೇಷನ್ನ ಶಿವಾನಂದ ತಿಮ್ಮಾಪುರವರಿಂದ ಸೈಬರ್ ಕ್ರೈಂ ಜಾಗೃತಿ ಕಾರ್ಯಕ್ರಮವನ್ನ ನಡೆಸಿಕೊಡುವ ಮೂಲಕ ಮೊಬೈಲ್ ಹಾಗೂ ಕಂಪ್ಯೂಟರ್ ಬಳಸುವವರು ಜಾಗೃತಿಯಿಂದ ಇರಬೇಕೆಂದು ಕರೆ ನೀಡಿದರು. ಲಿಂಕ್ಗಳನ್ನು ಕಳಿಸುವ ಮೂಲಕ ಹಲವಾರು ರೀತಿಯ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡುವ ಮೂಲಕ ನಿಮ್ಮ ಮೊಬೈಲ್ನಲ್ಲಿ, ಕಂಪ್ಯೂಟರ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಕಳ್ಳ ಥೆಫ್ಟ್ ಮಾಡ್ತಾ ಇದ್ದಾನೆ, ಕದೀತಾ ಇದ್ದಾನೆ. ಇದರಲ್ಲಿ ಇರ್ತಕ್ಕಂಥ ಹಣವನ್ನ ಕದಿಯೋದು. ನಾನ್ ಫೈನಾನ್ಷಿಯಲ್ ಅಂತಂದ್ರೆ ನಮ್ಮ ಲ್ಯಾಪ್ಟಾಪ್, ಕಂಪ್ಯೂಟರ್, ಮೊಬೈಲ್ ಯಾವುದೇ ಒಂದು ಡಿವೈಸ್ ಒಳಗೆ ಸೇವ್ ಮಾಡಿ ಇಟ್ಟಿರ್ತಕ್ಕಂತಹ ನಾನ್ ಫೈನಾನ್ಷಿಯಲ್, ಇನ್ನೊಂದು ಫೈನಾನ್ಷಿಯಲ್ ಬಂದಿದ್ದಾರೆ, ನಮ್ಗೆ ಗೊತ್ತಿರ್ಬೋದು. ಸೊ ಸಾಕಷ್ಟು ರೀತಿ ಒಳಗೆ ಇಲ್ಲಿ ಕ್ರೈಮ್ಗಳನ್ನು ನಾವು ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಹೋದಾಗ ಒಂದು ಫಿಶಿಂಗ್ ಅಂತ ಬರ್ತಾವ. ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವು ಮ್ಯಾಟ್ರಿಮೋನಿಯಲ್ ಫ್ರಾಡ್, ಅಂದ್ರೆ ಗಂಡನ ಎಲ್ಲಿ ಹುಡುಕುದ್ರಿ ಇವತ್ತ ಆನ್ಲೈನ್ದಾಗ ಹುಡುಕುದು, ಹೆಂಡತಿನಲ್ಲಿ ಹುಡುಕುದ್ರಿ ಆನ್ಲೈನ್ದಾಗ ಹುಡುಕುದು. ಇಲ್ಲಿ ಹುಡುಕುದ್ರಿಂದ ನಮ್ಮ ದುಡ್ಡು ಹೇಗೆ ಹೋಗ್ತಾ ಇದೆ ಅದನ್ನ ಎಕ್ಸಾಂಪಲ್ ಕೊಡುವಂತ ಹೇಳ್ತಾ ಹೋಗ್ತೀನಿ. ಮ್ಯಾಟ್ರಿಮೋನಿಯಲ್ ಫ್ರಾಡ್ ಬರ್ತದೆ. ಆಮೇಲೆ ಎಜುಕೇಶನ್ ಕಲ್ತೀವಿ, ನಮಗೆ ಏನ್ ಬೇಕು? ಜಾಬ್ ಬೇಕು. ಜಾಬ್ಗಾಗಿ ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನ ಸರ್ಚ್ ಮಾಡ್ತೀವಿ. ಸೊ ಅಲ್ಲಿ ಸರ್ಚ್ ಮಾಡಿದಾಗ ಏನೆಲ್ಲ ನಮ್ಮ ಕ್ರೆಡೆನ್ಷಿಯಲ್ ಮಾಹಿತಿಗಳನ್ನ ನಾವು ತಗೊಂಡು ಯಾವ ತರ ನಮಗೆ ಲೆಟರ್ಗಳನ್ನ ಕಳಿಸಿ ಫ್ರಾಡ್ ಮಾಡ್ತಾರೆ, ಇಲ್ಲಿ ಜಾಬ್ ಫ್ರಾಡ್. ಆಮೇಲೆ ಬಿಸ್ನೆಸ್ ಆಪರ್ಚುನಿಟಿ ಫ್ರಾಡ್. ನಿಮಗೆ ಸಾಕಷ್ಟು ರೀತಿಯೊಳಗೆ ಬಿಸ್ನೆಸ್ ಆಪರ್ಚುನಿಟಿಯನ್ನು ಕೊಡ್ತೀವಿ. ಆನ್ಲೈನ್ ಮೂಲಕ ನೀವು ಇಷ್ಟು ವ್ಯವಹಾರಿಕವಾಗಿ ಇಷ್ಟು ಪ್ರಾಡಕ್ಟ್ಸ್ಗಳನ್ನು ನೀವು ತಗೊಂಡು ಆನ್ಲೈನ್ ಮೂಲಕ ನೀವು ಸೇಲ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಇಷ್ಟು ಕ್ರೆಡಿಟ್ಸ್ಗಳನ್ನ ಕೊಡ್ತೀವಿ. ಬಿಸ್ನೆಸ್ ಅನ್ನ ಅಂದ್ರೆ ಬಿಸ್ನೆಸ್ ಆಕ್ಟಿವಿಟಿ ಒಳಗೆ ನಮ್ಮನ್ನ ಇನ್ವಾಲ್ವ್ ಮಾಡಕ್ಕೆ ಹೇಳ್ತಾರೋ, ಜಾಸ್ತಿ ಲಾಭ ಕೊಡ್ತೀವಿ ಅಂತ ತಿಳ್ಕೊಂಡು ಅದರೊಳಗೆ ಬರ್ತಕ್ಕಂಥವ್ರು ಏನಪ್ಪಾ ಅಂತಂದ್ರೆ ಅರ್ಬನ್ ಸೀಡ್ಸ್ ಗಳನ್ನ ಬಿಸ್ನೆಸ್ ಮಾಡ್ತಾರೆ. ಅದರಿಂದ ಏನು ವೆಬ್ಸೈಟ್ ಒಳಗೆ ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ತಾಳೆ. ಸೊ ತನ್ನ ಫೋಟೋ ಹಾಕ್ತಾಳ, ರಿಸ್ಯೂಮ್ಸ್ ಹಾಕ್ತಾಳ, ತನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಹಾಕ್ತಾಳ, ತನ್ನ ತಂದೆ ತಾಯಿ ಕುಟುಂಬ ಎಲ್ಲ ಹಾಕ್ತಾಳ. ಹಾಕಿದಾದ ನಂತರ ನೆಕ್ಸ್ಟ್ ಒಂದು ದಿವಸ ಇವ್ರಿಗೊಂದು ಲೈಕ್ ಬರ್ತದೆ, ಬೇರೆ ಕಡೆಯಿಂದ ಒಂದು ಲೈಕ್ ಬರ್ತದೆ. ಅವಾಗ ಅದನ್ನ ನೋಡಿದಾಗ ಅಮೇರಿಕದಾಗಿದ್ದ ಒಬ್ಬ ವ್ಯಕ್ತಿ ಇವರು ಪ್ರೊಫೈಲ್ ಅನ್ನ ಲೈಕ್ ಮಾಡಿರ್ತಾನ. ತದನಂತರ ಇವರು ಒಬ್ಬರಿಗೊಬ್ಬರು ನಂಬರ್ಗಳನ್ನ ಸೇವ್ ಮಾಡ್ಕೊಂತಾರ, ವಾಟ್ಸಪ್ ಸೇವ್ ಮಾಡ್ಕೊಂತಾರ, ಪರಿಚಯ ಆಗ್ತಾರ. ಪರಿಚಯ ಆಗಿ ಸುಮಾರು 1 ವರ್ಷ ಇಬ್ರು ಕೂಡ ಮೆಸೇಜ್ಗಳನ್ನ ಮಾಡ್ತಾರ, ವಾಯ್ಸ್ ಕಾಲ್ಗಳನ್ನ ಮಾಡ್ತಾರ, ಎಲ್ಲಿಯೂ ಕೂಡ ವಿಡಿಯೋ ಕಾಲ್ ಮಾಡೋದ್ರಿ. ತದನಂತರ ಏನಾಗುತ್ತಂದ್ರ ಹುಡುಗಿ ತನ್ನ ತಂದೆ ತಾಯಿಗೆ ತಿಳಿಸ್ತಾಳ, ಅಮ್ಮ ನಾನು ನನ್ನ ಪತಿ ದೇವರನ್ನ ಆನ್ಲೈನ್ ನಲ್ಲಿ ಹುಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆಯ್ತಮ್ಮ ಒಳ್ಳೇದಾಗ್ಲಿ, ಎಲ್ಲೇ ಚೆನ್ನಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರ. ಆದ್ರೆ 1 ವರ್ಷ ಬಿಟ್ಟು ಅದ್ರೊಳಗೆ ಆ ಹುಡುಗಿಗೆ ಒಂದು ಮೆಸೇಜ್ ಬರ್ತದೆ. ಏನಂತಂದ್ರ, ಇಲ್ಲ ನಿನಗೆ ಈ ಸಲ ನಾನು ನ್ಯೂ ಇಯರ್ಗೆ iPhone 14 Pro Max ಮೊಬೈಲು, ಒಂದು ಐಪ್ಯಾಡು, ಮ್ಯಾಕ್ ಬುಕ್ ಕಳ್ಸಾತೀನಿ, ಖರ್ಚಿಗೆ ಸ್ವಲ್ಪ ನಿನಗೆ $1 ಕಳ್ಸಾತೀನಿ ಅಂತ ತಿಳ್ಕೊಂಡು ಒಂದು ಮೆಸೇಜ್ ಅನ್ನ ಕಳಿಸ್ತಾನ ಹುಡುಗಿಗೆ. ಹುಡುಗಿ ಭಾಳ ಖುಷಿ ಆಗ್ತಾಳ. ಕಾಲ ಸರ್ ನಮ್ಮ ಹಳ್ಳಿ ಭಾಷೆ ಹೇಳ್ತಾರಲ್ರಿ, ಕಾಲ ನೆಲದ ಮೇಲೆ ನಿದ್ರಂಗಿಲ್ಲ, ಅಷ್ಟು ಖುಷಿ ಆಗ್ತದೆ. ಆಮೇಲೆ ಒಂದು ವಾಟ್ಸಪ್ ಒಳಗೆ ಒಂದು ಕೊರಿಯರ್ ಮಾಡಿದಂಗೆ ಒಂದು ಫೋಟೋ ಕಳಿಸ್ತಾನೆ. ಕಳಿಸಿದಾದ ನಂತರ ಹುಡುಗಿ ಭಾಳ ಖುಷಿ ಆಗ್ತದೆ. 3 ಡೇಸ್ ಬಿಟ್ಟು ಬೆಳಗ್ಗೆ ಹುಡುಗಿಗೆ ಡೆಲ್ಲಿ ಏರ್ಪೋರ್ಟ್ ಕಸ್ಟಮ್ ಅಧಿಕಾರಿಗಳು ಫೋನ್ ಮಾಡ್ತಾರೆ. ಅವರ ಸೋಗಿರೋರು ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಇಲ್ಲ ನಿಮ್ಗೆ ಅಮೇರಿಕದಿಂದ ಒಂದು ಗಿಫ್ಟ್ ಬಂದಿದೆ, ಸೊ ಅದಕ್ಕೆ ಆ ಗಿಫ್ಟನ್ನು ನಾವು ಇಲ್ಲಿ ಸೀಸ್ ಮಾಡಿದ್ದೀವಿ, ಅದನ್ನು ರಿಲೀಸ್ ಮಾಡಬೇಕಂದ್ರೆ ನೀವು $2 ಲಕ್ಷ ಹಾಕಬೇಕು ಅಂತ ಹೇಳ್ತಾರೆ.
ಆದ್ರೆ ಹೆಣ್ಮಕ್ಳಷ್ಟು ಈಸಿಯಾಗಿ ರೊಕ್ಕ ಹಾಕಲ್ರಿ. ಮತ್ತು ಆ ಹೆಣ್ಮಕ್ಳು ಆ ಹುಡುಗಿ ಏನು ಮಾಡ್ತಂದ್ರೆ ಆ ಬಾವಿ ಪತಿಗೆ ಮತ್ತೆ ಮೆಸೇಜ್ ಮಾಡ್ತಾಳ, ನೀವು ಕಳಿಸಿದ ಗಿಫ್ಟ್ ಬಂದೈತಲ್ರಿ, ಏರ್ಪೋರ್ಟ್ ಡೆಲ್ಲಿ ಕಸ್ಟಮರ್ ಇದ್ದಾರೆ ನನಗೆ ಫೋನ್ ಮಾಡಿದ್ರಿ ಇವತ್ತು ಅಂತ. ಆದ್ರೆ 2 ಲಕ್ಷ ರೂಪಾಯಿ ತುಂಬಾಕ ಹೇಳತ್ತಾರ. ಇಲ್ಲ ಅದನ್ನ ನೀವು ಬಿಡಿಸ್ಕೋ, ಯಾಕಂತಂದ್ರೆ ನಿನಗೆ ಮ್ಯಾಕ್ಬುಕ್ಕು, ಐಫೋನು, ಐಪ್ಯಾಡು ಖರ್ಚಿ ಮಸ್ತ್ ಡಾಲರ್ ಕೊಟ್ಟಿಸಿನಿ, ನೀವು ಬಿಡಿಸ್ಕೋ ಅಂತ ತಿಳ್ಕೊಂಡು ಅವು ಹೇಳ್ತಾನ. ಮತ್ತೆ ಈ ಹೆಣ್ಮಗಳು ಒಂದು 2 ಲಕ್ಷ ರೂಪಾಯಿ ಅವ್ರು ಕೇಳಿದಂತ ಅಕೌಂಟಿಗೆ ಹಾಕ್ತಾಳು. ಹಾಕಿದಾದ ನಂತರ ಮತ್ತೆ ಒಂದು ಫೋನ್ ಬರ್ತದ, ಇಲ್ಲ ನಿಮ್ಮದು ಏನೋ ಪ್ರಾಡಕ್ಟ್ ಬಂದಿತ್ತು, ಏನು ಪಾರ್ಸಲ್ ಬಂದಿತ್ತು, ರಿಲೀಸ್ ಆಗಿದೆ, ನೆಕ್ಸ್ಟ್ ನಿಮ್ಗೆ ನಾವು ಕಳಿಸ್ತೀವಿ ತಿಳ್ಕೊಂಡು ಫೋನ್ ಕಟ್ ಮಾಡ್ತಾರೆ. ಮತ್ತೆ ಒಂದು ಅರ್ಧ ತಾಸು ಬಿಟ್ಟು ಮತ್ತೆ ಫೋನ್ ಬರುತ್ತೆ, ಇಲ್ಲರಿ ನಿಮ್ಗೆ ಅಮೇರಿಕೆಯಿಂದ ಬಂದಂಥ ಪಾರ್ಸಲ್ ರಿಲೀಸ್ ಆಗಿದೆ, ಅದರೊಳಗೆ ಡಾಲರ್ ಅದಾವ, ಅದಕ್ಕೆ ನಾವು ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿ ಹಾಕಬೇಕು, ಅದಕ್ಕೆ ನೀವು ಇಷ್ಟು ಚಾರ್ಜಸ್ ಆಗುತ್ತೆ, ಬಟ್ ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದರೆ 2 ಕೋಟಿ ರೂಪಾಯಿ ಆಗುತ್ತೆ. ಪ್ರೊಫೈಲ್ಗಳನ್ನು ನೀವು ಅಪ್ಲೋಡ್ ಮಾಡುವ ಮುನ್ನ ಎಚ್ಚರವನ್ನು ವಹಿಸ್ರಿ. ಆ ಕಟ್ಸಿಂದ ನಿಮ್ಗೆ ಕಮೆಂಟ್ಸ್ ಬರ್ತಾವ, ಲೈಕ್ಸ್ ಬರ್ತಾವ, ಅಥವಾ ಪಾರ್ಸಲ್ ಕಳಿಸ್ತೀನಿ ನಿಮಗೆ ಗಿಫ್ಟ್ ಕಳಿಸ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ನಂಬಕ್ ಹೋಗ್ಬೇಡ್ರಿ. ಸಾಧ್ಯ ಆದಷ್ಟು ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂಬಂಧಿಕರೊಳಗೆ ಹುಡುಗಿನ ಹುಡುಕ್ರಿ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತಹ ವಿನಂತಿಯನ್ನ ಇಲ್ಲಿ ಮಾಡ್ಕೊಳ್ತೀನಿ. ಸಚಿವ ಆನಂದ್ ಸಿಂಗ್ ರವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಸಿಗೋದು ಅನುಮಾನವಿದೆ ಎಂದು ಊಹಾಪೋಹಗಳು ಹರಿದಾಡುತ್ತಿವೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಮಿತ್ರರ ಪ್ರಶ್ನೆಗೆ ಉತ್ತರಿಸಿರುವ ಸಚಿವ ಆನಂದ್ ಸಿಂಗ್ ರವರು, ನಾನು ಬಿಜೆಪಿ ಪಕ್ಷ ತೊರೆದರೆ ನನ್ನ ಹೆತ್ತ ತಾಯಿಗೆ ದ್ರೋಹ ಬಗದಂತೆ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಆನಂದ್ ಸಿಂಗ್ ರವರು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈ ಭಾಗದ ಜನರ ಬೇಡಿಕೆಯಂತೆ ವಿಜಯನಗರ ಜಿಲ್ಲೆಯನ್ನಾಗಿ ರಚಿಸಿದ್ದಾರೆ. ಪಿಕೆಹಳ್ಳಿ ಏತ ನೀರಾವರಿಗೆ 250 ಕೋಟಿ ನೀಡಿದ್ದಾರೆ. ಉಳಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 100 ಕೋಟಿ ಅನುದಾನ ನೀಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ನೀಡಿದ ಬಿಜೆಪಿ ಪಕ್ಷವನ್ನ ನಾನು ಎಂದೂ ಕೂಡ ತೊರೆಯೋದಿಲ್ಲ. ನನಗೆ ಟಿಕೆಟ್ ಸಿಗದಿದ್ದರೂ ಪರವಾಗಿಲ್ಲ. ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡುತ್ತಾರೆಯೋ ಅವರ ಗೆಲುವಿಗಾಗಿ ಕಾರ್ಯನಿರ್ವಹಿಸುತ್ತೇನೆ. ಟಿಕೆಟ್ ಹಂಚಿಕೆ ಕುರಿತು ಕಾಂಗ್ರೆಸ್ ಪಕ್ಷದವರು ಊಹಾಪೋಹ ಹರಿದು ಬಿಡುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಆಕಾಂಕ್ಷಿಗಳಿದ್ದಾರೆ. ಟಿಕೆಟ್ ಪಡೆದು ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಕಾಂಗ್ರೆಸ್ ಅಭ್ಯರ್ಥಿಗೆ ನಾನು ಎಲ್ಲಿಯೂ ಅಡ್ಡ ಬರೋದಿಲ್ಲವೆಂದು ಪಕ್ಷದ ಬದಲಾವಣೆ ಕುರಿತ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಇಲ್ಲಪ್ಪ, ಪ್ರಮಾಣ ಮಾಡಿ ಹೇಳ್ತೀನೋ ಮರ, ನನಗೆ ಬಿಜೆಪಿ ಪಕ್ಷ ಇವತ್ತು ಯಡಿಯೂರಪ್ಪನವರು ಕೊಟ್ಟು ಮಾತು, ಒಂದು ವಿಜಯನಗರ ಜಿಲ್ಲೆ ಮತ್ತು ಈ ಏತ ನೀರಾವರಿ 250 ಕೋಟಿ, ಅದಾದ ಮೇಲೆ 100 ಕೋಟಿ ಕೊಟ್ಟಿರ್ತಕ್ಕಂಥ ಪಕ್ಷವನ್ನು ಬಿಟ್ಟು ನಾನು ಹೋದರೆ ನನ್ನ ತಾಯಿಗೆ ದ್ರೋಹ ಮಾಡ್ದಂಗೆ. ಇದು ಡೈಲಾಗ್ ಅಲ್ಲ, ಇದು ನನ್ನ ಹೆತ್ತ ತಾಯಿಗೆ ದ್ರೋಹ ಮಾಡ್ದಂಗೆ. ಪಕ್ಷ ಏನೇ ನನಗೆ ಜಿಲ್ಲೆ ಘೋಷಣೆ ಮಾಡಿದ ಮೇಲೆ ನಾನು ಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡೋಕ್ಕಿದ್ದಾಗ ಇವತ್ತು ಇಷ್ಟು ಯೋಜನೆಗಳಿಗೆ ಮಾಡಿ ಇವತ್ತು ಇತಿಹಾಸದ ಪುಟದಲ್ಲಿ ನನ್ನ ಹೆಸರು ಸೇರಿಸುವಂಥ ಒಂದು ಪಕ್ಷಕ್ಕೆ ನಾನು ದ್ರೋಹ ಮಾಡಿದ್ರೆ ನನ್ನ ಹೆತ್ತ ತಾಯಿನೂ ನನ್ನ ಕ್ಷಮೆ ಮಾಡಲ್ಲ. ಪಕ್ಷ ಬೇಡ, ನನ್ನ ಹೆತ್ತ ತಾಯಿನೇ ಹೇಳ್ತಾಳೆ, ನಿನ್ನಂಥ ಮಗನ್ನ ನಾನು ಜನ್ಮ ಕೊಟ್ಟಿರೋ ಸಲುವಾಗಿ ನಾನು ಪಾಪದವಳು ಅನ್ನೋ ಒಂದು ಮಾತುವರೆಗೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಪಕ್ಷಕ್ಕೆ ಮಾಡ್ತೀವಿ. ಪಕ್ಷ ಯಾರಿಗೆ ತೀರ್ಮಾನ ತೊಗೊಂಡ್ರೂ ನಾವು ಪಕ್ಷಕ್ಕೆ ಮಾಡೋದು, ಅದರಲ್ಲಿ ಏನು ಸಂಶಯ ಪಡೋದು ಬೇಕಾಗಿಲ್ಲ. ಇದು ಕಾಂಗ್ರೆಸ್ನವರು ಏನಾದರೂ ಆ ಪಕ್ಷದವರು ಈ ರೀತಿಯ ಒಂದು ಅಪಪ್ರಚಾರ ಮಾಡ್ತಾ ಇದ್ದರೆ ನಾನು ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳಿದ್ದಾರೆ ಪ್ಲೀಸ್ ಪ್ರಯತ್ನ ಮಾಡಿ ಟಿಕೆಟ್ ತಗೊಳ್ಳಿ. ಆನಂದ್ ಸಿಂಗು ಎಲ್ಲಿ ನಿಮಗೆ ಅಡ್ಡ ಬರೋಲ್ಲ, ಇದೆಲ್ಲ ಸುಳ್ಳು ಮಾಹಿತಿ ಅಂಥೇಳಿ ಮಾಧ್ಯಮದ ಮುಖಾಂತರ ಇಲ್ಲಿ ಹೊಸಪೇಟೆ ವಿಜಯನಗರ ಕ್ಷೇತ್ರದ ಎಲ್ಲ ಆಕಾಂಕ್ಷಿಗಳು ಇವತ್ತೇನು ನಿನ್ನೆ ಬಹಳಷ್ಟು ಚರ್ಚೆ ಆಗಿದೆ, ಇಬ್ಬರು ಮೂವರು ಟಿಕೆಟ್ ತೊಗೊಂಡು ವಾಪಸ್ ಹೋಗ್ಯಾರಂತ. ಅದು ಯಾರ್ಯಾರು ವಾಪಸ್ ಹೋಗ್ತಾರೋ ಗೊತ್ತಿಲ್ಲ, ನೋಡ್ಬೇಕಿನ್ನ ಕಾದು ನೋಡ್ಬೇಕು. ಹೊಸಪೇಟೆ ನಗರದಿಂದ ಹರಿಹರಕ್ಕೆ ತೆರಳುವ ಮಾರ್ಗದಲ್ಲಿ ರಾಯರಕೆರೆಯ ಮೇಲ್ಭಾಗದಲ್ಲಿ ಬರುವ ಕಣಿವೆ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ದಿನಾಂಕ 24ರಂದು ಗಂಗಾ ಪೂಜೆ ನಡೆಸಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ಪ್ರತಿ ವರ್ಷದಂತೆ ನೆರೆದ ಭಕ್ತ ಸಮೂಹಕ್ಕೆ ಅನ್ನ ಸಂತರ್ಪಣೆ ನೆರವೇರಿಸಲಾಗಿದೆ. ಹೀಗೆ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಕಣಿವೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಗಂಗಾ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಗುಗ್ಗಳ ಮೇಳದೊಂದಿಗೆ ತುಂಗಭದ್ರಾ ಜಲಾಶಯದ ಹಿನ್ನೀರಿಗೆ ತೆರಳಿ ಗಂಗಾ ಪೂಜೆ ನೆರವೇರಿಸಿಕೊಂಡು ಗುಗ್ಗಳ ಮೇಳದೊಂದಿಗೆ ದೇಗುಲಕ್ಕೆ ಸಾಗಿಸಿ ತರಲಾಯಿತು.
ಮಹಾದೇವ ಶ್ರೀ ವೀರಭದ್ರ ಗುರುವಾದಂತ ನಮ್ಮ ಶ್ರೀ ವೀರಭದ್ರ ದೇವರು ರೂಪ ಅದೆಂದೆಲ್ಲೊಡೆ ಪಾತಾಳಕ್ಕೆ ಕೆಳಗೀತನ ಸುರ ಲೋಕದಿಂದ ಮೇಲೀತನಿಗೆ ಮಸ್ತವಾಂಗ ಮಹಾದಾಕಾಶವಲ್ಲ ಈತನ ಶರೀರ ಗಗನವೇ ಈತನಿಗೆ ಮುಕುಟ ಬ್ರಹ್ಮಾಂಡವೇ ಈತನು ಹಿಡಿದು ನಿಂತಿರುವಂತ ದಂಡ ಕಮಂಡಲವೇ ಈತನ ಕಥೆ ಮಿಂಚು
ಬಳಿಕ ಅರ್ಚಕರಿಂದ ದೇಗುಲದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ನಂತರ ಪ್ರತಿ ವರ್ಷದಂತೆ ನೆರೆದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಇನ್ನು ರಾಷ್ಟ್ರೀಯ ಹೆದ್ದಾರಿ 50 ನಿರ್ಮಾಣವಾದಾಗಿನಿಂದ ದೇಗುಲಕ್ಕೆ ಸಾಗಿ ಬರುವ ಭಕ್ತರ ಸಂಖ್ಯೆ ಕಡಿಮೆಯಾಗಿದೆ. ಈಗಿರುವ ಕಿರಿದಾದ ರಸ್ತೆಯನ್ನ ಅಗಲೀಕರಣಗೊಳಿಸಿ ಭಕ್ತರ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಪುರಾತನ ದೇಗುಲ ಇದಾಗಿದ್ದು ಮುಜರಾಯಿ ಇಲಾಖೆಯಿಂದ ದೇಗುಲದ ಅಭಿವೃದ್ಧಿಗೆ ಅನುದಾನ ನೀಡಿದ್ದಲ್ಲೇ ದೇಗುಲಕ್ಕೆ ಸಾಗಿ ಬರುವ ಭಕ್ತರಿಗೆ ಕನಿಷ್ಠ ಮೂಲ ಸೌಕರ್ಯ ಕಲ್ಪಿಸಲು ಸಹಕಾರಿಯಾಗಲಿದೆ ಎಂದು ದೇಗುಲದ ಪೂಜಾರಿಗಳು ಹಾಗೂ ಭಕ್ತರು ಸಚಿವ ಆನಂದ್ ಸಿಂಗ್ ರವರಿಗೆ ಸೇರಿದಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ನಮಸ್ಕಾರ. ನಾವು ಕಣಿವೀರಭದ್ರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಮೃತ್ಯುಂಜಯ ಶಾಸ್ತ್ರಿಗಳು ಅಂತ. ಇಲ್ಲಿ ಕಣಿವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆಯಾಗಿ ಪಂಚಮಿ ತಿಥಿ ದಿನ ಗುಗ್ಗಳ ಜಾತ್ರಾ ಮಹೋತ್ಸವ ನಡೀತದ. ಇದು ಸುಮಾರು ನಮ್ಮ ತಾತರ ಕಾಲದಿಂದ ಪೂರ್ವಜರಿಂದನೇ ಮಾಡ್ಕೊಂತ ಬರ್ತದಾರ. ಸುಮಾರು ನನಗೆ ತಿಳಿದ ಮಟ್ಟಿಗೆ 60 ವರ್ಷ ಅಂತ ನಮ್ಮ ಪೂರ್ವಜರು ಹೇಳ್ತಿದಾರ. ಪ್ರತಿ ವರ್ಷ ಸ್ವಾಮಿಗೆ ಪಂಚಮಿ ತಿಥಿ ದಿನ, ಶಿವರಾತ್ರಿ ಅಮಾವಾಸ್ಯೆಗೆ ಪಂಚಮಿ ತಿಥಿ ದಿನ ರುದ್ರಾಭಿಷೇಕ ಮತ್ತು ಗಂಗಾ ಪೂಜೆ ಮಾಡ್ಕೊಂಡು ಅಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿ ಅಲ್ಲಿಂದ ಗುಗ್ಗಳನ್ನು ಹಚ್ಚಿಕೊಂಡು ಇಲ್ಲಿಗೆ ತನಕ ಬಂದು ಪಟಸವಾಲು ಮಾಡಿ ಪ್ರಸಾದ ವಿತರಣೆ ಮಾಡಲಾಗ್ತದೆ. ಇದು ಪ್ರತಿ ವರ್ಷ ನಡೀತದ. ಮತ್ತು ಇಲ್ಲಿಗೆ ಸುಮಾರು ಇಲ್ಲಿ ಹಡಗಲಿ, ಕಳಳ್ಳಿ, ಇಟಗಿ, ನಾಗತಿ, ಬಸವಾಪುರ, ಹುಲಿಗಿ, ಬೆಂಗಳೂರು, ಮೈಸೂರು, ಈಗ ಹುಬ್ಬಳ್ಳಿ, ಗದಗ, ಕೊಪ್ಪಳ ಈ ಕಡೆ ಎಲ್ಲ ಭಾಳ ದೂರದಿಂದ ಜನ ಬರ್ತಾರೆ. ಬಂದು ಸ್ವಾಮಿ ಸೇವೆ ಮಾಡಿ ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾರೆ. ಎಲ್ಲ ಧರ್ಮಗಳನ್ನ ಸಮಾನವಾಗಿ ಕಾಣುವ ಮೂಲಕ ಸರ್ವಧರ್ಮ ಸಮನ್ವಯ ರಥೋತ್ಸವವನ್ನು ಪ್ರಾರಂಭಿಸಿ ತನ್ಮೂಲಕ ಸರ್ವಧರ್ಮದವರಲ್ಲಿ ಭಾವೈಕ್ಯತೆ ಮೂಡಿಸಿಕೊಂಡು ಬರುತ್ತಿದ್ದ ಡಾ ಸಂಗನ ಬಸವ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ. ಹೀಗೆ ಇವರ ಆದರ್ಶಗಳನ್ನ ಮುಂದುವರಿಸಿಕೊಂಡು ಬರುತ್ತಿರುವ ಕೊಟ್ಟೂರು ಸ್ವಾಮಿ ಮಠದ ನೂತನ ಪೀಠಾಧಿಪತಿ ಬಸವಲಿಂಗ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಾರ್ಚ್ 14ರಂದು ಸರ್ವಧರ್ಮ ಸಮನ್ವಯ ರಥೋತ್ಸವವನ್ನು ನಡೆಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಕೊಟ್ಟೂರು ಸ್ವಾಮಿ ಮಠದ ಹಾನಗಲ್ಲ ಕುಮಾರಸ್ವಾಮಿ ಸಭಾಭವನದಲ್ಲಿ ಬಸವಲಿಂಗ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸರ್ವಧರ್ಮ ಸಮನ್ವಯ ರಥೋತ್ಸವದ ಕುರಿತಾಗಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿವಿಧ ಸಮುದಾಯದ ಮುಖಂಡರು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಮುಖಂಡರು ರಥೋತ್ಸವದ ಕುರಿತಾಗಿ ತಮ್ಮ ಸಲಹೆ, ಸೂಚನೆ ಹಾಗೂ ಸಹಕಾರದ ಕುರಿತಾಗಿ ಹಂಚಿಕೊಂಡರು. ಸರ್ವಧರ್ಮ ಸಮನ್ವಯದ ಪರಿಕಲ್ಪನೆಯೇ ಒಂದು ಅಭೂತಪೂರ್ವವಾದಂಥದ್ದು. ಕೇವಲ ವೈಭವದಿಂದಲ್ಲ, ಆ ಶ್ರೀಗಳ ಯಾವ ಸಂಕಲ್ಪ ಮತ್ತು ಭಾವನೆಗಳಿಂದ ಇದನ್ನು ಜರುಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಆಲೋಚನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಪೂರಕವಾಗಿ ಅವರ ತತ್ವಗಳು ಮತ್ತು ಅವರ ಭಾವನೆಗಳಿಗೆ
ನಾವು ಮೌಲ್ಯವರ್ಧನೆ ಮಾಡುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿ ಈ ಸರ್ವಧರ್ಮ ಸಮನ್ವಯ ರಥವನ್ನು ನಾವು ಎಳಿಬೇಕಾಗ್ತದೆ. ಈ ರಥೋತ್ಸವವನ್ನು ಆ ನಿಟ್ಟಿನಲ್ಲಿ ಅದ್ದೂರಿಯಾಗಿ ನಾವು ಆಚರಣೆ ಮಾಡಬೇಕಾಗ್ತದೆ. ನಗರಸಭೆ ವತಿಯಿಂದ ಸ್ವಚ್ಛತೆ ಬಗ್ಗೆ ಯಾವುದೇ ಇದ್ರೂ ನಾವು ಅದನ್ನು ವಿಭಜಿಸ್ಕೊಂಡು ಇಲ್ಲಿ ರಥೋತ್ಸವಕ್ಕೆ ಏನೇನು ಅವಶ್ಯಕತೆ ಇದೆಯೋ ಯಾವ ಬಗ್ಗೆ ಸ್ವಚ್ಛತೆ ಮಾಡ್ಬೇಕಂತೇಳಿ ಆ ರೀತಿ ನಾವು ಸ್ವಚ್ಛತೆ ಮಾಡ್ತೀವಿ. ಇವತ್ತು ದೇಶದಲ್ಲೇ ಮುಖ್ಯವಾಗಿರ್ತಕ್ಕಂಥ ಈ ಒಂದು ರಥೋತ್ಸವ ಈ ಒಂದು ರಾಜ್ಯದಲ್ಲಿ ಒಂದು ನೆನಪಿರ್ತಕ್ಕಂಥ ರಥೋತ್ಸವ ಆಗಬೇಕು. ಎಲ್ಲ ಹಾಗಾಗಿ ಪ್ರತಿ ಸಮಾಜದವರು ಇದರಲ್ಲಿ ಭಾಗವಹಿಸಿ ಹೆಚ್ಚಿನ ಒಂದು ಶ್ರೇಷ್ಠವನ್ನು ತರಬೇಕಂತ ನಾನು ಹೇಳ್ಕೊಳ್ತಾ ಎಲ್ಲ ಜಾತಿ ಧರ್ಮಗಳು ಒಂದೇ ಅಂತ ರಥೋತ್ಸವಗಳು ಮಾಡ್ತಾರೆ. ಆದರೆ ಧಾರ್ಮಿಕವಾಗಿ ಎಲ್ಲ ಧರ್ಮಗಳು ಒಂದೇ ಅಂತ ರಥಯಾತ್ರೆ ಮಾಡೋದು ಯಾವುದೇ ಇದ್ರೆ ಅದೇ ನಮ್ಮ ಕೊಟ್ಟೂರು ಮಹಾಸಂಸ್ಥಾನದಿಂದ ಮಾತ್ರ ಅಂತ ಹೇಳಕ್ಕೆ ನಾನು ಹೆಮ್ಮೆಯಿಂದ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಯಾವ ಪಕ್ಷದಲ್ಲಿ ಹೇಳುವುದು ಬರೇ ಜನರ ಕತ್ರಿಯಿಂದ ಕಟ್ಟು ಮಾಡತಕ್ಕಂಥ ಕೆಲಸ ಆಗ್ತದೆ. ಆದರೆ ಕೊಟ್ಟೂರು ಸ್ವಾಮಿ ಮಠ ಕತ್ರಿಯಲ್ಲ ಸೂಜಿಯಿಂದ ಹೊಡಿತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ನಾವು ಎಲ್ಲರೂ ಸಮಾಜ ಬಾಂಧವರೆಲ್ಲರೂ ಕೂಡಿ ಈ ಒಂದು ರಥೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಬೇಕು. ಆ ನಡೆಸಿದರೆ ಮಾತ್ರ ಮಾನವ ಜಾತಿಯಲ್ಲಿ ಯಾವುದೇ ಧರ್ಮದಲ್ಲಿ ಜಾತಿ ಭೇದ ಇಲ್ಲದೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಶಾಂತಿಯ ಆದ ಅಡಿಯಲ್ಲಿ ನಾವು ಬದುಕಬೇಕು. ಆಗ ಮಾತ್ರ ಲಿಂಗ ಮತ್ತೆ ಜಗತ್ ಧರ್ಮ ಅನ್ನುವ ಹಾಗೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಸ್ವಾಮೀಜಿಗಳು ನಮಗಾಗಿ ಅವರು ಹೊರಬಿಟ್ಟಿದ್ದಾರೆ. ಯಾಕಂದ್ರೆ ನಾವು ಇರೋದಿಲ್ಲ ಸ್ಥಿರವಾಗಿ, ನಾವು ಮಾಡುವಂತ ಕೆಲಸಗಳು ಮಾತ್ರ ಸ್ಥಿರವಾಗಿರ್ತೀವಿ. ನಮ್ಮ ದೊಡ್ಡವರು ಕೂಡ ಅದನ್ನೇ ಮಾಡಿದ್ರು. ಸರ್ವಧರ್ಮ ರಥೋತ್ಸವ ಯಾಕೆ ಮಾಡಿದ್ದಾರೆ ಅಂದ್ರೆ ನಾವು ಎಷ್ಟು ಗೊತ್ತಿಲ್ಲ, ನಾವು ಮಾಡುವಂತ ಕೆಲಸ ಶಾಶ್ವತವಾಗಿ ಇರಲಿ ಅಂತ ಅವ್ರು ಮಾಡಿದ್ದಾರೆ. ಈಗೆಲ್ಲ ಬದ್ಧಾಗಿ ಎಲ್ಲರಿಗೆ ಏನಾದರೂ ಕೊಟ್ಟಿದ್ರೆ ಅದು ಮಠಗಳು ಮಾತ್ರ ವಿದ್ಯಾದಾನ ಮತ್ತು ದಾಸೋಹ ದಾನ ಮಾಡಿದ್ರು. ನೋಡಿ ಇಲ್ಲಿ ಏನು ಕೆಲಸಗಳು ಆಗಿಲ್ಲ. ಯಾಕಂದ್ರೆ ಕಾರಣಾಂತರ ಗುಡಿ ಕಟ್ಟಬೇಕು, ಅನೇಕ ಮಠ ಕಟ್ಟೋದೈತಿ, ತಾತಳದೊಂದು ಗಟ್ಟಿ ಕಟ್ಟೋದೈತಿ, ಇದೆಲ್ಲ ಆದ್ಮೇಲೆ ಬಿಲ್ಡಿಂಗ್ ಮುಗಿದೈತೆ. ಆ ಮಠ ಮುಗಿದ ಮೇಲೆ ತಾತರ ಮೂರ್ತಿ ಸ್ಥಾಪನೆ ಮಾಡೋದೈತೆ. ತಾತರು ನಮ್ಗೆ ಒಳ್ಳೆ ಕಾರ್ಯಕ್ರಮ ಮಾಡೋದೈತೆ. ಈ ಸುಮಾರು 50 ವರ್ಷ ಸುವರ್ಣ ಮಹೋತ್ಸವ ಮಾಡೋದು ಕೂಡ ಐತೆ. ಬಳಿಕ ಬಸವಲಿಂಗ ಸ್ವಾಮಿಗಳು ಮಾತನಾಡಿ ಡಾಕ್ಟರ್ ಸಂಗನ ಬಸವ ಸ್ವಾಮಿಗಳ ಆಶಯದಂತೆ ಮಾರ್ಚ್ 4ರಿಂದ 14ನೇ ತಾರೀಕಿನವರೆಗೆ ಕೊಟ್ಟೂರು ಸ್ವಾಮಿ ಮಠದಲ್ಲಿ ಸರ್ವಧರ್ಮ ಪ್ರವಚನ ನಡೆಸಿ ನಿತ್ಯವೂ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗುವುದು. ಇನ್ನು ಮಾರ್ಚ್ 14ರಂದು ಸಂಜೆ ಸರ್ವಧರ್ಮ ಸಮನ್ವಯ ರಥೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವರ್ಷದ ರಥೋತ್ಸವದೊಳಗೆ ಇನ್ನೊಂದು ವಿಶೇಷ ಏನ್ ಮಾಡಬೇಕಾಗಿದೆ ಅಂತಂದ್ರೆ ತಾವೆಲ್ಲ ಈಗ ನಾವು ಕುರುಗೋಡ್ ಮಠದ ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಶಾಖಾ ಮಠದ್ದು ಅಲ್ಲಿ ಗುರುಗಳವರ ಪ್ರಾರಂಭಿಸತಕ್ಕಂತಹ ಮಠ, ಅಲ್ಲಿ ಸ್ವಲ್ಪೆಲ್ಲ ಕೆಲಸ ಕಾರ್ಯಗಳಿಗೂ ಅಲ್ಲಿ ಪ್ರಪ್ರಥಮವಾಗಿ ಗುರುಗಳವರ ಮೂರ್ತಿಯನ್ನ, ನೀಲಮ್ಮ ಶರಣ ಮೂರ್ತಿಯನ್ನ, ದೊಡ್ಡ ಬಸವೇಶ್ವರ ಮೂರ್ತಿಯನ್ನ ನಿನ್ನೆ ಅಲ್ಲಿ ಪೂರ್ತಗೊಳಿಸಿದ್ದೇವೆ. ಮಂಟಪ ಮಾಡಿಸಿ ಅಲ್ಲಿ ಆ ಉದ್ಘಾಟನಾ ಕಾರ್ಯಕ್ರಮ 3ನೇ ತಾರೀಕಿಗೆ ಅದಕ್ಕೆ ತಾವೆಲ್ಲ ಬರ್ತೀರಿ ಅಂತಕ್ಕಂತಹ ವಿಶ್ವಾಸದ ಮಾತುಗಳನ್ನು ಆಡಿ 4ನೇ ತಾರೀಕಿನಿಂದ ಮೊದಲ ಪ್ರಾರಂಭ ಮಾಡಬೇಕು. ಒಂದು 21 ದಿನ ಪ್ರವಚನ ನಡೆಸಬೇಕು ಅಂತಕ್ಕಂಥ ಅಪೇಕ್ಷೆ ಇತ್ತು. ಮುಂದೆ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ಚುನಾವಣೆ ಮುಗಿದ ಕೂಡಲೇ ಮಳೆಗಾಲ ಮುಗಿಕೊಡೋದು ಮತ್ತು ಮುಂದಿನ ವರ್ಷ ಮುಂದೆ ಬಿಡುತ್ತೆ. ಅದರ ಸಂಬಂಧ ಅದನ್ನು ಸ್ವಲ್ಪ ಶೀಘ್ರವಾಗಿ ಮುಗಿಸೋಣ ಅಂತಂದು ಕುರುಗೋಡದ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಅದು ಮುಗಿದ ತಕ್ಷಣ 4ನೇ ತಾರೀಕಿಗೆ ಪ್ರಾರಂಭ ಪ್ರವಚನ ಪ್ರಾರಂಭ. ಅದು ಏಷ್ಯಾಖಂಡ ಅಲ್ಲ, ಪ್ರಪಂಚದೊಳಗೆ ಒಂದೇ ಒಂದು ಕಡೆ ನಡೆದು ಅದು ನಮ್ಮ ನಿಮ್ಮೆಲ್ಲರ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಟ್ಟದಲ್ಲಿ. ಅದು ವಿಶೇಷ ಆಗಬೇಕು ಅಂತಂದ್ರೆ ಇನ್ನೂ ಒಂದು ಏನಾಗಬೇಕಾಗಿದೆ ಅಂತಂದ್ರೆ ಸ್ವತಃ ನಾವು ಬರ್ತೇವೆ, ನೀವೆಲ್ಲರೂ ತಯಾರಾದ್ರೆ ಅಂತಂದ್ರೆ ಈಗ ಇಸ್ಲಾಂ ಸಮಾಜದವ್ರಿಗೆ ಅವ್ರ ಮಸೀದಿಗೆ ಹೋಗಿ ನಾವು ಹೇಳ್ಬೋದು, ಕ್ರಿಶ್ಚಿಯನ್ರಿಗೆ ಅವರ ಒಂದು ಚರ್ಚ್ಗೆ ಹೋಗಿ ಹೇಳ್ಬೋದು, ನಾವು ಅವ್ರ ವಾಲ್ಮೀಕಿ ಸಮಾಜದವರು ಅವರೆಲ್ಲರೂ ದೇವಸ್ಥಾನದಿಂದ ಎಲ್ಲರೂ ಹೇಳ್ಕೊಡ್ತಾರ, ಅಲ್ಲೇ ಹೋಗಿ ಆಮಂತ್ರಣ ಕೊಟ್ಟು ಬರೋದು. ಇದು ನಮ್ಮ ಹೊಸ ಅನುಭವ. ಮನೆ ಗದಗಿನೊಳಗೂ ನಾವು ಹಿಂಗಾಗಂತ ತಿಳ್ಕೊಂಡು ಹಳ್ಳಿ ನಾವು ಸ್ವತಃ ಹೋಗಿ ಆಮಂತ್ರಣ ಕೊಟ್ರೆ ಅಜ್ಜನ ಬಂದ ನಮ್ಮೂರು 2,000 ಜನಕ್ಕೆ ಇಟ್ಕೊಂಡು ಬಂದ ಸದಾಶಿವ ಪಾಟೀಲ್ ಸರ್ ಅವರು 14ನೇ ತಾರೀಕಿಗೆ ನಾವು ಒಂದು ಸಂಗೀತ ಕಾರ್ಯಕ್ರಮವನ್ನು ಕೊಡೋರಿದ್ದಾರೆ. 13ನೇ ತಾರೀಕಿಗೆ ಒಂದು ಜಾನಪದ ಕಾರ್ಯಕ್ರಮವನ್ನ ಅದನ್ನು ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕು ಅಂತಕ್ಕಂಥ ಯೋಜನೆಗಳಿವೆ. ಇಲ್ಲಿ ಹೇಗೆ ಸ್ಪಂದಿಸ್ತೀರಿ ಆ ಸ್ಪಂದನೆ ನೋಡ್ಕೊಂಡು ಬರುವ ದಿನಗಳೊಳಗೆ ಇನ್ನೂ ವರ್ಷಕ್ಕೆ ಒಂದ ಕಾರ್ಯಕ್ರಮ ನಡೆಯುತ್ತಿಲ್ಲ.
ಆಯೋಜನೆಗಳನ್ನ ಮಾಡಬೇಕು ಅಂತಕ್ಕಂತಹ ವಿಚಾರ ಇದೆ ಅಂತಕ್ಕಂಥದ್ದನ್ನ ತಮ್ಮೆಲ್ಲರಿಗೂ ತಿಳಿಯಪಡಿಸುತ್ತಾ 4ನೇ ತಾರೀಕಿಗೆ ಪ್ರಾರಂಭವಾಗುತ್ತೆ. ಆ ಪ್ರಾರಂಭೋತ್ಸವಕ್ಕೆ ಮತ್ತೆ ನಾವು ಆಮಂತ್ರಣ ಪತ್ರಿಕೆ ಮಾಡಿದ್ದೇವೆ. ಅದಕ್ಕೆ ನಾವೆಲ್ಲರೂ ಭಾಗವಹಿಸಿ ಏನಾಗುತ್ತೆ ಎಲ್ಲ ಹೆಸರು ಹಾಕಿರ್ತೇವೆ. ನಾವು ಸುಮ್ಮನೆ ಹೆಸರು ಹಾಕಿರ್ತೇವೆ. ಅದು ಸ್ವಾಮಿ ಇಚ್ಛಾ, ಸ್ವಾಮಿ ಆಶೀರ್ವಾದ ಹೇಗಿರ್ತೈತಿ. ನೀವೊಬ್ಬರು ಎಲ್ಲರೂ ನಮ್ಗೆ ನೀವೋ ಮುಖ್ಯ. ನಮಗ ಇನ್ನೊಬ್ರು ಆಮಂತ್ರಣ ಪತ್ರಿಕೆ ಒಳಗೆ ಹೆಸರುಗಳು ಮುಖ್ಯ ಅಲ್ಲ, ಭಕ್ತರ ಮುಖ್ಯ. ಮಠಕ್ಕೆ ನೀವಿದ್ರ ನೀವು ಸ್ವಾಮಿಗಳಂದ್ರೆ ನಾವು ಸ್ವಾಮಿಗಳಾಗ್ತೀವಿ. ಭಕ್ತರ ಇಲ್ಲ ಅಂತಂದ್ರೆ ನಾವು ಸ್ವಾಮಿಗಳಾಗ್ತದೆ. ಮಠ ಇತ್ತ ಸಾವಿರ ಇತ್ತಂದ್ರೆ ಸ್ವಾಮಿಗಳಂತ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಕ್ತರ ಅವಶ್ಯಕತೆ ಬಹಳಷ್ಟಿದೆ. ಇನ್ನೂ ಇದು ಪರಿಣಾಮಕಾರಿಯಾಗಿ ಎಲ್ಲರಿಗೂ ತಿಳಿಸಬೇಕಾಗಿದೆ. ತಾವೆಲ್ಲರೂ ತಿಳಿಸಿ ಇಲ್ಲೇ ವಿವಿಧ ಸಮಾಜದವರದಾಗ ಅವ್ರನ್ನ ನಾವು ಒಂದು ವೈಯಕ್ತಿಕವಾಗಿ ಅವರನ್ನು ಹೋಗಿ ಅವರು ಸೇರ್ತಕ್ಕಂಥ ಸ್ಥಳಗಳಲ್ಲಿ ಹೋಗಿ ಮಠದ ವಿಚಾರಗಳನ್ನು ಅವ್ರಿಗೆಲ್ಲರಿಗೂ ತಿಳಿಸ್ತೀವಿ. ಎಲ್ಲ ಮುಂಬರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಇದೊಂದು ಪ್ರಾರಂಭ ಇದೆ. ಇದು ಪ್ರಾರಂಭ ಮಾಡಿ ನಾವೆಲ್ಲರೂ ಒಂದು ಸಾಹಸ ಮಾಡಬೇಕಾಗಿದೆ. ಒಂದು ದೊಡ್ಡ ಸಂಖ್ಯೆಯೊಳಗೆ ಎಲ್ಲರಿಗೂ ಜನರನ್ನು ಕರೆಸಿ ಒಂದು ಬಸವ ಪುರಾಣ ಮಾಡಿದ್ವಿ ಅಂತಂದ್ರೆ ಅದು ನಮಗೂ ಸಂತೋಷ ಆಗುತ್ತೆ, ನಿಮಗೂ ಸಂತೋಷ ಆಗುತ್ತೆ, ಒಂದು ತೃಪ್ತಿ ಇರುತ್ತೆ. ನಾವೇನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡಿದ್ವಿ ಅಂತಕ್ಕಂಥ ತೃಪ್ತಿ ಇರುತ್ತೆ. ಅದರಿಂದ ಬದಲಾವಣೆ ಬಹಳಾಗುತ್ತೆ. ಆ ಬದಲಾವಣೆ ಮೊದಲ ಹೇಳಕ್ಕಾಗೋದಿಲ್ಲ. ಆ ಪರಿಣಾಮನ ಅದ್ಭುತವಾಗಿರ್ತಕ್ಕಂಥದ್ದು. ಆ ಪರಿಣಾಮ ಆಗ್ಬೇಕಾಗ್ತಂತಂದ್ರೆ ಅದರಿಂದ ನಾವೆಲ್ಲ ಬಹಳಷ್ಟು ಪರಿಶ್ರಮ ಪಡಬೇಕಾಗುತ್ತೆ. ಆ ಪರಿಶ್ರಮವನ್ನ ನಾವು ನೀವೆಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಹೇಳಿ ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಸಮನ್ವಯ ರಥೋತ್ಸವ ತನ್ನಿಮಿತ್ಯ ಬಸವಲಿಂಗ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಪೂರ್ವಭಾವಿ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.